Dr. Praveen Kumar NS, consultant endocrinologist at Mysore Medical College and Research Institute of PK Super Speciality Hospital, Mysuru. ಇವರು ಇಂದು ಡಯಾಬಿಟಿಕ್ ನ್ಯೂರೋಪತಿ ಅಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ. ಬನ್ನಿ ಕೇಳೋಣ. ನಮಸ್ತೆ. ಇಂದು ಪ್ರತಿ ಕುಟುಂಬದಲ್ಲೂ ಸಕ್ಕರೆ ಕಾಯಿಲೆ ಕಂಡು ಬರುತ್ತಿದೆ ನಮ್ಮ ಸಮಾಜದಲ್ಲಿ. ಈ ಸಕ್ಕರೆ ಕಾಯಿಲೆ ನಾವು ಟ್ರೀಟ್ ಮಾಡೋ ಮುಖ್ಯ ಉದ್ದೇಶ ಬಂದು ಅದರಿಂದ ಆಗೋ ಕಾಂಪ್ಲಿಕೇಶನ್ಸ್ ನ ತಡೆಯುವಂತದ್ದಾಗಿದೆ. ಈ ಸಕ್ಕರೆ ಕಾಯಿಲೆ ಕಾಂಪ್ಲಿಕೇಶನ್ಸ್ ಗಳಲ್ಲಿ ಸಾಮಾನ್ಯವಾಗಿ ಅನುಭವಕ್ಕೆ ಬರುವಂತದ್ದು ನ್ಯೂರೋಪತಿ. ಈ ನ್ಯೂರೋಪತಿಯ ಲಕ್ಷಣಗಳು ಬಂದು ಕಾಲು ಉರಿಯೋದು, ಸೂಜಿ ಚುಚ್ಚಾಗೋದು, ಇರುವೆ ಹರಿದಾಗುವಂತದ್ದು, ಜುಮುಗೊಟ್ಟೋದು, ಕೆಲವೊಂದ್ಸಲಿ ಕಾಲಿನ ಸ್ಪರ್ಶ ಕಡಿಮೆ ಆಗುವಂತದ್ದು, ನಡೆದಾಗ ಒಂದು ಹತ್ತಿಯ ಮೇಲೆ ನಡೆದಾಗ ಆಗುವಂತ ಅನುಭವಗಳು, ಈ ರೀತಿಯಾದ ಅನುಭವಗಳೊಂದಿಗೆ ನಮ್ಗೆ ಬಂದಾಗ ನ್ಯೂರೋಪತಿ ಇರಬಹುದಂತ ನಾವು ಯೋಚನೆ ಮಾಡ್ತೀವಿ. ಈ ನ್ಯೂರೋಪತಿ ಏನಕ್ಕೆ ಬರ್ತದೆ ಅಂತ ನೋಡಿದಾಗ ಸಾಮಾನ್ಯವಾಗಿ ಯಾರಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಸಕ್ಕರೆ ಕಾಯಿಲೆ ಇರುತ್ತೆ, ಎರಡನೇದು ಯಾರಲ್ಲಿ ಶುಗರ್ ಕಂಟ್ರೋಲ್ ಇರೋದಿಲ್ವೋ, ಮೂರನೇದು ಪ್ರಾರಂಭದ ದಿನಗಳಲ್ಲಿ ಶುಗರ್ ಅತಿಯಾಗಿದ್ದಾಗ ಡಯಾಬಿಟಿಸ್ ಪ್ರೆಸೆಂಟೇಷನ್ನೇ ಈ ಸಿಂಪ್ಟಮ್ಸ್ ಗಳೊಂದಿಗೆ ಬರ್ತಾರೆ. ಈ ಸಿಂಪ್ಟಮ್ಸ್ ಗಳೊಂದಿಗೆ ಸಾಮಾನ್ಯವಾಗಿ ಅವರ ದೈನಂದಿಕ ವ್ಯವಹಾರಗಳು ಬಹಳ ಸಮಸ್ಯೆ ಆಗ್ತದೆ. ಅವ್ರಿಗೆ ನಿದ್ರೆ ಟೈಮಲ್ಲಿ ಈ ಲಕ್ಷಣಗಳು ಜಾಸ್ತಿ ಆಗೋದ್ರಿಂದ ನಿದ್ರಾಹೀನತೆ, ಆತಂಕ, ಕೆಲವೊಂದ್ಸಲಿ ಅವರು ರೋಟೀನ್ ಏನಿರುತ್ತೆ ಅದು ತುಂಬಾ ಡಿಸ್ಟರ್ಬ್ ಆಗಿರ್ತದೆ. ಕೆಲವೊಮ್ಮೆ ಈ ಸ್ಪರ್ಶಜ್ಞಾನ ಕಡಿಮೆ ಆಗೋದ್ರಿಂದಾಗಿ ಕಾಲ್ಗಳಲ್ಲಿ ಹುಣ್ಣಾಗೋ ರಿಸ್ಕ್ ಇರೋದ್ರಿಂದ ಡಯಾಬಿಟಿಕ್ ಫುಟ್ ಅಲ್ಸರ್ಸ್ ಗಳು ಜಾಸ್ತಿ ಆಗ್ತದೆ ಇವರಲ್ಲಿ. ಸೊ ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಗೆ ಸಕ್ಕರೆ ಕಾಯಿಲೆ ಬಂದ ಮೊದಲನೇ ದಿನದ ಕೂಡ ಶುಗರ್ ನ ಕಂಟ್ರೋಲ್ ಇಟ್ಕೊಳ್ಳೋದು ಅತಿ ಮುಖ್ಯವಾಗ್ತದೆ. ಅದಕ್ಕೋಸ್ಕರ ಸರಿಯಾಗಿ ವ್ಯಾಯಾಮ, ಆಹಾರ, ಮಾತ್ರೆಗಳು, ಮತ್ತೆ ನಾಲ್ಕನೇದು ಅತಿ ಮುಖ್ಯವಾಗಿ ಶುಗರ್ ಮಾನಿಟರಿಂಗ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಒಂದ್ ವೇಳೆ ಈ ತರ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣವಾಗಿ ಡಾಕ್ಟರ್ನ ಕಂಡು ಅದಕ್ಕೂ ಪ್ರಿವೆಂಟಿವ್ ಸ್ಟೆಪ್ಸ್ ಅಂತಿರುತ್ತೆ, ತಡೆಗಟ್ಟೋ ವಿಧಾನಗಳನ್ನ ತಿಳ್ಕೊಂಡು ಅದನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ಇವುಗಳನ್ನ ತಡೆಬಹುದು. ಮತ್ತೆ ಈ ಲಕ್ಷಣಗಳಿಂದಾಗ ಔಷಧಿಗಳೊಂದಿಗೆ ಸಾಮಾನ್ಯವಾಗಿ ಇವುಗಳನ್ನ ಉಪಶಮನ ಕೂಡ ಮಾಡ್ಕೋಬಹುದು. ಥ್ಯಾಂಕ್ ಯು.